ಹಾಯ್ ಫ್ರೆಂಡ್ಸ್, ನಾನಿವತ್ತು ಗುರುಕಿರಣ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಗುರುಕಿರಣ್ ಅವರು ಹುಟ್ಟಿದ್ದು ಬಂದು ಮಂಗಳೂರಿನ ಕೂಡ್ಲಾದಲ್ಲಿ. ಇವರ ತಂದೆ ಹೆಸರು ಬಂದು ಜೈರಾಮ್ ಶೆಟ್ಟಿ ಅಂತ, ಹಾಗೆ ತಾಯಿ ಹೆಸರು ಬಂದು ರತ್ನಕಾಂತಿ ಅಂತ. ಚಿತ್ರರಂಗಕ್ಕೆ ಬರುವ ಮೊದಲೇ ಇವರು ಸಂಗೀತ ಕಲೆಯತ್ತ ಹೆಚ್ಚಿನ ಆಸಕ್ತಿ ಹೊಂದಿದ್ದರು. 1998ರಲ್ಲಿ ತೆರೆಕಂಡಂತಹ ಉಪೇಂದ್ರ ಅವರ ಎ ಚಿತ್ರದ ಮೂಲಕ ಸಂಗೀತ ನಿರ್ದೇಶನಕಾರರಾಗಿ ಗುರುತಿಸಿಕೊಂಡರು. ಉಪೇಂದ್ರ ಅವರ ಸರಣಿ ಚಿತ್ರಗಳಲ್ಲಿ ಇವರು ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಸ್ಥಾನವನ್ನು ಭದ್ರಪಡಿಸಿಕೊಂಡರು. ಯಾಕೆ ಅಂದರೆ ಉಪೇಂದ್ರ ಅವರು ಯಾವುದೇ ಮ್ಯೂಸಿಕ್ನ ಕಂಪೋಸ್ ಮಾಡೋದಕ್ಕೆ ಗುರುಕಿರಣ್ ಅವ್ರಿಗೆ ಹೇಳ್ತಿದ್ರು. ಅದೇ ಕಾರಣಕ್ಕೆ ಇವರು ತುಂಬಾ ಫೇಮಸ್ ಆದರು ಅಂತಲೇ ಹೇಳ್ಬೋದು. ಹಾಗೆ ಆಪ್ತಮಿತ್ರ ಮೂವಿಲಿ 2004ರಲ್ಲಿ ರಿಲೀಸ್ ಆಯಿತು. ಈ ಮೂವಿಗೂ ಇವರೇನೇ ಸಂಗೀತ ನಿರ್ದೇಶಕರಾಗಿ ಹೊರಹೊಮ್ಮಿದ್ರು ಅಂತಲೇ ಹೇಳ್ಬೋದು. ಹಾಗೆ ಜೋಗಿಗೂ ಕೂಡ ಇವರೇನೇ ಸಾಂಗ್ ಎಲ್ಲ ಕಂಪೋಸ್ ಮಾಡಿರೋವಂಥದ್ದು. ಆ ಮೂವಿ ಕೂಡ ಸೂಪರ್ ಡೂಪರ್ ಹಿಟ್ ಆಯಿತು, ಅದು ಕೂಡ 2005ರಲ್ಲಿ. ಹೀಗೆ ಚಿತ್ರಗಳು ತುಂಬಾ ಚೆನ್ನಾಗಿ ಓಡ್ತಾ ಮ್ಯೂಸಿಕ್ಕಿಂದನೇ ಓಡ್ತು ಅನ್ನೋ ಒಂದು ಹೆಸರನ್ನು ಕೂಡ ನಮ್ಮ ಗುರುಕಿರಣ್ ಅವ್ರಿಗೆ ತಂದುಕೊಡ್ತು. ಕೇವಲ ರಾಗ ಸಂಯೋಜನೆ ಮಾತ್ರವಲ್ಲದೆ ಇವರು ಹಲವು ಸೂಪರ್ ಹಿಟ್ ಹಾಡುಗಳಿಗೆ ಹಿನ್ನೆಲೆ ಗಾಯಕರಾಗಿಯೂ ಕೂಡ ಧ್ವನಿ ನೀಡಿದ್ದಾರೆ ನಮ್ಮ ಗುರುಕಿರಣ್ ಅವರು. ಹಾಗೆ ಉಪೇಂದ್ರ ಅವರ ಕುಟುಂಬ, ಉಪೇಂದ್ರ, ನಿಷ್ಕರ್ಷ, ಹೀಗೆ ತುಂಬ ಮೂವಿಗಳಿಗೆ ಇವರೇನೆ ಡೈರೆಕ್ಷನ್ ಮಾಡಿರುವಂಥದ್ದು. ಹಾಗೆಯೇ ಇವರು ಮದುವೆ ಆಗಿರುವುದು ಪಲ್ಲವಿ ಅವ್ರನ್ನ. ಇವರು ಕೂಡ ಹಿನ್ನೆಲೆ ಗಾಯಕಿಯಾಗಿದ್ದವರು. ಹಾಗೆಯೇ ಇವ್ರಿಗೆ 2 ಮುದ್ದಾದ ಮಕ್ಕಳು ಕೂಡ ಇದ್ದಾರೆ. ಮಗನ ಹೆಸರು ಬಂದು ಹೃದಯ್ ಅಂತ, ಮಗಳ ಹೆಸರು ಬಂದು ಶ್ರಾವ್ಯ ಅಂತ. ಹಾಗೆಯೇ ಇವರು ಬರೀ ಹಿನ್ನೆಲೆ ಗಾಯಕನಾಗಿ ಅಲ್ಲದೇ ಓಂಕಾರ, ಆಟೋ ಶಂಕರ್ ಚಿತ್ರಗಳಿಗೆ ಇವರೇ ಗೀತೆಗಳ ಸಾಹಿತ್ಯ ಕೂಡ ಬರೆದಿದ್ದಾರೆ ಅಂತೆ. ಹಾಗೆ 1998ರ ತಮ್ಮ ಮೊದಲ ಚಿತ್ರ ಎಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಪ್ರಶಸ್ತಿ ಕೂಡ ಪಡೆದಿದ್ದಾರೆ ನಮ್ಮ ಗುರುಕಿರಣ್ ಅವರು. ಹಾಗೆ ಇವರಿಗೆ ಸೈಮಾ ಅವಾರ್ಡ್ ಕೂಡ ಬಂದಿದೆ, ಉತ್ತಮ ಮ್ಯೂಸಿಕ್ ಡೈರೆಕ್ಟರ್ ಅಂತ. ಹಾಗೆ ರಾಜ್ಯ ಪ್ರಶಸ್ತಿ ಕೂಡ ಇವ್ರಿಗೆ ಸಿಕ್ಕಿದೆ. ಹಾಗೆ ಫಿಲಮ್ಫೇರ್ ಅವಾರ್ಡ್ಗಳು ಕೂಡ ನಮ್ಮ ಗುರುಕಿರಣ್ ಅವ್ರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಗುರುಕಿರಣ್ ಅವ್ರ ಬಗ್ಗೆ ಮಾಡಿದಂತಹ ಈ ಒಂದು ಸಣ್ಣ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.